ನಾವು ಸಾಮಾನ್ಯವಾಗಿ ಹಾರರ್ ಸಿನಿಮಾಗಳನ್ನು ನೋಡಿ ಭಯ ಪಡ್ತಿರ್ತೇವೆ, ಆದ್ರೆ ನಿಜ ಜೀವನದಲ್ಲಿ ನಮ್ಮ ಸುತ್ತಲೂ ಇಂತಹ ವಿಷಯಗಳು ನಡೆದರೆ ಹೇಗಿರ್ತದೆ? ಈ ವಿಡಿಯೋದಲ್ಲಿ ಪ್ರಪಂಚದಾದ್ಯಂತ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆದ ಕೆಲವು ಅತ್ಯಂತ ಭಯಂಕರ ದೃಶ್ಯಗಳನ್ನ ನಿಮಗೆ ತೋರಿಸ್ತೇನೆ. ಈ ವಿಡಿಯೋಗಳನ್ನ ನೋಡಿದ ನಂತರ ನಿಮಗೆ ನಿದ್ದೆ ಬರುವುದು ಸ್ವಲ್ಪ ಕಷ್ಟವಾಗಬಹುದು, ಆದ್ರಿಂದ ಗಟ್ಟಿ ಗುಂಡಿಗೆ ಇದ್ದವರು ಮಾತ್ರ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೇನೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ತಪ್ಪದೇ ಶೇರ್ ಮಾಡಿ. ಒಬ್ಬ ಗೋಸ್ಟ್ ಹಂಟರ್ ಮೆಡಿಕಲ್ ನೆಗ್ಲಿಜೆನ್ಸ್ ಕಾರಣದಿಂದ ಮುಚ್ಚಲ್ಪಟ್ಟ ಒಂದು ಪಾಳು ಬಿದ್ದ ಆಸ್ಪತ್ರೆಯನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದನು. ಒಂದು ವಾರ್ಡ್ ಅಲ್ಲಿ ಆತನು ವೈಟ್ ಹಾಸ್ಪಿಟಲ್ ಗೌನ್ ಮತ್ತೆ ಡಾರ್ಕ್ ಹೇರ್ ನೊಂದಿಗೆ ಇರುವ ಒಬ್ಬರನ್ನ ನೋಡ್ತಾನೆ. ಆಗ ಅದು ತನ್ನ ತಲೆಯನ್ನ ವಿಚಿತ್ರವಾಗಿ ತಿರುಗಿಸಿ ಆತನನ್ನ ನೋಡುತ್ತೆ. ಅದು ಮನುಷ್ಯನಲ್ಲ ಎಂದು ಆತನಿಗೆ ಅರ್ಥವಾಗುತ್ತೆ. ಅದರ ಮುಖ ಬಿಳಿಚಿಕೊಂಡಿತ್ತು ಮತ್ತೆ ಬಾಯಿ ದೊಡ್ಡದಾಗಿ ತೆರೆದಿತ್ತು. ಆ ವ್ಯಕ್ತಿ ಗೋಸ್ಟ್ ಹಂಟರ್ ಆಗಿದ್ದರೂ ಆ ದೃಶ್ಯವನ್ನ ನೋಡಿ ತಡೆಯಲಾರದೆ ಅಲ್ಲಿಂದ ಓಡುತ್ತಾ ಹೋಗಿಬಿಡ್ತಾನೆ. ಮಧ್ಯರಾತ್ರಿ ಪಕ್ಕದ ಮನೆಯಿಂದ ಗಟ್ಟಿಯಾಗಿ ಕೂಗುಗಳು ಕೇಳಿಸಿದಾಗ ಒಬ್ಬ ವ್ಯಕ್ತಿ ಹೋಗಿ ಪರಿಶೀಲಿಸಿದ. ಅಲ್ಲಿರುವವರು ಡೇಂಜರ್ ಅಲ್ಲಿದ್ದಾರೆ ಎಂದು ಭಯಪಟ್ಟು ಆತನು ಡೋರ್ಗಳನ್ನ ಒಡೆದು ಒಳಗಡೆ ಹೋಗ್ತಾನೆ. ಆತನು ಆ ಸೌಂಡ್ಗಳನ್ನ ಅನುಸರಿಸಿ ಹೋಗ್ತಿದ್ದಂತೆ ಮನೆಯೆಲ್ಲ ಕತ್ತಲಾಗಿತ್ತು. ಅಲ್ಲೊಂದು ಭಯಂಕರ ದೃಶ್ಯ ಕಾಣಿಸುತ್ತೆ. ಒಬ್ಬ ಮಹಿಳೆ ಗಾಳಿಯಲ್ಲಿ ತೇಲುತ್ತಾ ಸೀಲಿಂಗ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಯಾವುದೋ ಶಕ್ತಿ ಅವಳನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ ಎಂದು ಅರ್ಥವಾಗುತ್ತೆ. ಇದ್ದಕ್ಕಿದ್ದಂತೆ ಅವಳು ಕೂಗುತ್ತಾ ಅವನ ಮೇಲೆ ಧುಮುಕಿದಳು. ಆ ವ್ಯಕ್ತಿ ಕ್ಷಣದಲ್ಲಿ ತಪ್ಪಿಸಿಕೊಂಡ. ಮತ್ತೆ ಆ ಮನೆಯಲ್ಲಿದ್ದವರಿಗೆ ಏನೋ ಘೋರ ಘಟನೆ ನಡೆದಿರಬಹುದು ಎಂದು ಭಯಪಟ್ಟ. ಪೋರ್ತೊರಿಕೋದಲ್ಲಿ ಒಬ್ಬ ಹುಡುಗಿ ತನ್ನ ರೂಮಲ್ಲಿ ಏನೋ ಇದೆ ಎಂದು 3 ದಿನಗಳಿಂದ ಫೀಲ್ ಆಗ್ತಿದ್ದಳು. ಸಿಸಿಟಿವಿ ಹಾಕಿ ಪರಿಶೀಲಿಸಿದಾಗ ಬೆಳಗಿನ ಜಾವ 4 ಗಂಟೆಗೆ ಡೋರ್ ತೆರೆದು ಒಂದು ಹೊಗೆಯಂತಹ ಆಕಾರ ಒಳಗಡೆ ಬರುತ್ತೆ. ಅದು ಅವಳ ಮೇಲಿದ್ದ ಹೊದಿಕೆಯನ್ನ ತೆಗೆದು ಕೆಳಗೆ ಹಾಕುತ್ತೆ. ಅಷ್ಟಕ್ಕೆ ನಿಲ್ಲದೆ ಅವಳ ಕಾಲುಗಳನ್ನ ಹಿಡಿದು ಹೊರಗಡೆ ಎಳೆದುಕೊಂಡು ಹೋಗುತ್ತೆ. ಇದನ್ನ ನೋಡಿ ಭಯಪಟ್ಟು ಅವಳು ಆ ಮನೆಯನ್ನ ಖಾಲಿ ಮಾಡಿ ಹೋಗಿಬಿಡ್ತಾಳೆ. ಕಳೆದ ವರ್ಷ ಮೇ 7ರಂದು ಮಲೇಷಿಯಾದ ಕೌಲಾಲಂಪೂರಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಲೇಟಾಗಿ ಮನೆಗೆ ನಡೆದುಕೊಂಡು ಹೋಗ್ತಿರುವಾಗ ಆತನಿಗೆ ದೂರದಲ್ಲಿ ಒಂದು ಉದ್ದವಾದ ಕಪ್ಪು ಆಕಾರ ಕಾಣಿಸುತ್ತೆ. ಅದು ಕದಲದೆ ನಿಂತುಕೊಂಡು ಒಂದು ನೆರಳಿನಂತೆ ಇತ್ತು ಮತ್ತು ಅದು ನೇರವಾಗಿ ಆತನ ಕಡೆಗೆ ನೋಡ್ತಿರುವಂತೆ ಅನಿಸಿತು. ಆತನು ಪರಿಶೀಲಿಸಲು ಹತ್ರ ಹೋಗಲಿಲ್ಲ. ಮತ್ತೆ ಅದು ತನ್ನನ್ನ ಮನೆಯವರೆಗೂ ಫಾಲೋ ಮಾಡಬಾರ್ದು ಎಂದು ಅಲ್ಲಿಂದ ಓಡಿ ಹೋದ. ನೀವು ಬಹಳ ಹಾರರ್ ಸ್ಟೋರಿಗಳನ್ನ ಕೇಳಿರ್ತೀರಾ, ಆದ್ರೆ ಇದು ಡಿಫರೆಂಟ್. ಒಂದು ಸಿಸಿಟಿವಿ ಕ್ಲಿಪ್ ಅಲ್ಲಿ ಒಂದು ಟ್ರೈಸೈಕಲ್ ತನ್ನಷ್ಟಕ್ಕೆ ತಾನೇ ರಸ್ತೆಯ ಮೇಲೆ ಹೋಗ್ತಿದೆ. ಅದೇ ಸಮಯದಲ್ಲಿ ಮನೆಯ ಮೇಲೆ ಒಂದು ಬಿಳಿ ಆಕಾರ ಕಾಣಿಸಿ ಮಾಯವಾಗುತ್ತೆ. ಅಲ್ಲೇ ಹತ್ರದಲ್ಲಿ ನಿದ್ದೆ ಮಾಡ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಸುತ್ತಲೂ ನೋಡಲು ಪ್ರಾರಂಭಿಸಿದ. ಆ ವಿಚಿತ್ರ ಶಕ್ತಿಯನ್ನು ಆತನು ಫೀಲ್ ಆದ ಎಂದು ಎಲ್ಲರೂ ನಂಬುತ್ತಿದ್ದಾರೆ, ಆದ್ರೆ ಆತನಿಗೆ ಅಲ್ಲಿ ಏನೂ ಕಾಣಲಿಲ್ಲ. ಮಾರ್ಚ್ 2017ರಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಯ ಹೊರಗಡೆ ನಡುಕ ಹುಟ್ಟಿಸುವ ಆಕಾರವನ್ನ ನೋಡಿದ. ವಿಚಿತ್ರ ಸೌಂಡ್ಗಳನ್ನ ಕೇಳಿದ ನಂತರ ಆತನು ಹೊರಗಡೆ ನೋಡಿದಾಗ ತನ್ನ ಟ್ರಕ್ ಮೇಲೆ ಒಂದು ವೈಟ್ ಫಿಗರ್ ಕಾಣಿಸುತ್ತೆ. ಅದು ಪೂರ್ಣವಾಗಿ ಅಸಾಧಾರಣವಾಗಿ ಗಾಳಿಯಲ್ಲಿ ತೇಲ್ತಿತ್ತು. ಆತನು ಕರ್ಟನ್ ಹಿಂದೆ ಅಡಗಲು ಪ್ರಯತ್ನಿಸಿದ, ಆದ್ರೆ ಆ ಜೀವಿ ಆತನನ್ನ ನೋಡಿಬಿಟ್ಟಿತ್ತು. ಅದು ಭಯಂಕರವಾಗಿ ಮಿಂಚುವ ಕಣ್ಣುಗಳೊಂದಿಗೆ ಆತನ ಕಡೆಗೆ ನೋಡುತ್ತಾ ಆತನ ಕಡೆಗೆ ತೇಲುತ್ತಾ ಬರುತ್ತೆ. ತನ್ನ ಕೆಲಸ ಮುಗಿಯಿತು ಎಂದು ಆತನು ಭಾವಿಸಿದ, ಆದ್ರೆ ಆ ಜೀವಿ ಮನೆಯ ಒಳಗಡೆ ಬರಲಾರದೆ ಅಲ್ಲಿಂದಾನೇ ಹೋಗಿಬಿಡುತ್ತೆ. ಈ ಸಿಸಿಟಿವಿ ಫುಟೇಜ್ ನೋಡಿ. ಒಂದು ವಿಚಿತ್ರ ಆಕಾರ 4 ಕಾಲುಗಳೊಂದಿಗೆ ಹೋಗ್ತಿದೆ. ಅದಕ್ಕೆ ಮುಖದಲ್ಲಿ ಉದ್ದವಾದ ಕೂದಲು ಇದೆ. ಅದು ಕದಲುವ ರೀತಿ ನೋಡ್ತಿದ್ದರೆ ಮನುಷ್ಯನಂತೆ ಅನ್ನಿಸ್ತಿಲ್ಲ. ಅದು ಸಾಮಾನ್ಯ ವ್ಯಕ್ತಿಯಂತೆ ನಡೆಯದೆ ಏನೋ ವಿಚಿತ್ರ ಜೀವಿಯಂತೆ ನಡೆಯುತ್ತಿದೆ. ಕೆಲವರು ಅದು ಮಂತ್ರವಾದಿಯಂತೆ ಇದೆ ಎಂದು ಹೇಳ್ತಿದ್ದಾರೆ. ಮುಖ ಸ್ಪಷ್ಟವಾಗಿ ಕಾಣದಿದ್ದರೂ ಆ ಮೂಮೆಂಟ್ ನೋಡಿದ್ರೆ ಯಾರಿಗಾದ್ರೂ ನಡುಕ ಹುಟ್ಟುತ್ತದೆ. ತನ್ನ ಮನೆಯ ಹೊರಗಡೆ ಇಂತಹದ್ದೊಂದು ತಿರುಗುತ್ತಿದೆ ಎಂದು ಆ ಮಹಿಳೆಗೆ ತಿಳಿದೇ ಇರಲ್ಲ. ಸೆಪ್ಟೆಂಬರ್ 6, 2017ರಂದು ಆಸ್ಟ್ರೇಲಿಯಾದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಇಬ್ಬರು ಅಣ್ಣ ತಮ್ಮಂದಿರು ಡಿನ್ನರ್ಗಾಗಿ ಕೆಳಗಡೆ ಹೋಗ್ತಿರುವಾಗ ಒಂದು ಕಪ್ಪು ನೆರಳು ಅವರ ಮುಂದೆ ಪ್ರತ್ಯಕ್ಷವಾಗಿ ಒಬ್ಬರ ಮೇಲೆ ಧುಮುಕುತ್ತೆ. ಆತನು ಕೆಳಗೆ ಬಿದ್ದ, ಆದ್ರೆ ಅವರ ಅಣ್ಣ ಅವನನ್ನ ಪಕ್ಕಕ್ಕೆ ಎಳೆದು ಭಯದಿಂದ ರೂಮ್ನೊಳಗೆ ಓಡಿದರು. ಆ ನೆರಳು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಗಾಳಿಯಲ್ಲಿ ಮಾಯವಾಗುತ್ತೆ. ಅದು ಏನು ಎಂದು ಅವರಿಗೆ ಇನ್ನೂ ಸಹ ಅರ್ಥವಾಗಿಲ್ಲ. ಒಬ್ಬ ವ್ಯಕ್ತಿ ಸತತ 5 ರಾತ್ರಿಗಳು ತನ್ನ ಮನೆಯ ಹೊರಗಡೆ ಒಂದು ಆಕಾರವನ್ನ ನೋಡ್ತಿದ್ದನು. ಅದು ವೈಟ್ ಫೇಸ್ ಮತ್ತೆ ನೈಟ್ ಡ್ರೆಸ್ ಧರಿಸಿದ ಒಂದು ಹುಡುಗಿಯಂತೆ ಇತ್ತು. ಆತನನ್ನ ಹೆಚ್ಚು ಭಯಪಡಿಸಿದ ವಿಷಯ ಏನೆಂದ್ರೆ ಆ ವಯಸ್ಸಿನವರು ಯಾರು ಆತನ ಏರಿಯಾದಲ್ಲಿರಲಿಲ್ಲ. ಆದ್ದರಿಂದ ಕೊನೆಗೆ ಆತನು ಅವಳನ್ನ ರೆಕಾರ್ಡ್ ಮಾಡಬೇಕು ಎಂದು ನಿರ್ಧರಿಸಿದ. ಆದ್ರೆ ಪರಿಸ್ಥಿತಿ ಇನ್ನೂ ಭಯಂಕರವಾಗಿ ಮಾರ್ಪಡುತ್ತೆ. ಆ ಆಕಾರ ಇದ್ದಕ್ಕಿದ್ದಂತೆ ಅನ್ಯಾಚುರಲ್ ಸ್ಪೀಡ್ ನೊಂದಿಗೆ ಆತನ ಕಡೆಗೆ ಓಡುತ್ತಾ ಬಂದು ಮುಖಾಮುಖಿಯಾಗಿ ನಿಲ್ಲುತ್ತೆ. ಆತನು ರೆಕಾರ್ಡಿಂಗ್ ನಿಲ್ಲಿಸಿ ಒಳಗೆ ಓಡಿ ಹೋದ. ಅಂದಿನಿಂದ ಯಾವುದೇ ಅಪ್ಡೇಟ್ಗಳನ್ನ ಆತನು ಶೇರ್ ಮಾಡಲಿಲ್ಲ.
ಒಂದು ಬೀದಿ ಸೆಕ್ಯೂರಿಟಿ ಕ್ಯಾಮೆರಾದಲ್ಲಿ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ಜನರು ನಡೆದಾಡುತ್ತಿದ್ದರು, ಕಾರುಗಳು ಹೋಗುತ್ತಿದ್ದವು. ಆಗ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ತನ್ನ ಕಾರ್ ಕಡೆಗೆ ಹೋಗ್ತಿದ್ದ ಒಂದು ಮಹಿಳೆಯನ್ನ ಏನೋ ಅದೃಶ್ಯ ಶಕ್ತಿ ಬಲವಾಗಿ ತಳ್ಳುತ್ತೆ. ಅವಳು ಹಿಂದಕ್ಕೆ ಎಗರಿ ಬೀಳ್ತಾಳೆ. ಯಾರೋ ತಳ್ಳಿದಂತೆ ಸ್ಪಷ್ಟವಾಗಿ ಕಾಣ್ತಿತ್ತು. ಆದ್ರೆ ಅವಳ ಹಿಂದೆ ಮುಂದೆ ಯಾರೂ ಇರೋದಿಲ್ಲ. ವೈರ್ಗಳಿರಲಿಲ್ಲ, ಯಾವುದೇ ಟ್ರಿಕ್ಸ್ ಇರಲಿಲ್ಲ, ಕೇವಲ ಆ ಫೋರ್ಸ್ ಮಾತ್ರ ಇತ್ತು. ಆದ್ರೆ ಕಣ್ಣಿಗೆ ಕಾಣಿಸದೆ ಹೀಗೆ ಯಾರು ಮಾಡ್ತಾರೆ? ಅದು ಖಚಿತವಾಗಿ ದೆವ್ವ ಮಾಡಿದ ಕೆಲಸ ಎಂದು ನೆಟಿಜನ್ಸ್ ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಮನೆಗೆ ಹೋಗ್ತಿರುವಾಗ ಒಬ್ಬ ಕಳ್ಳ ಅವನನ್ನ ಫಾಲೋ ಮಾಡ್ತಿರುವುದನ್ನ ಗಮನಿಸಿದ. ಆ ಕಳ್ಳ ದಾಳಿ ಮಾಡಲು ಬರ್ತಿದ್ದಂತೆ ಸಡನ್ ಆಗಿ ಒಂದು ನೆರಳಿನ ಆಕಾರ ಪ್ರತ್ಯಕ್ಷವಾಗಿ ಕಳ್ಳನನ್ನ ಎದುರಿಸುತ್ತೆ. ಆ ಕಳ್ಳ ಭಯಪಟ್ಟು ಓಡಿ ಹೋದ. ಆತನನ್ನ ರಕ್ಷಿಸಿದ ಆ ನೆರಳು ಏನು ಎಂದು ಅರ್ಥವಾಗದೆ ಆ ವ್ಯಕ್ತಿ ಶಾಕ್ ಆದ. ಅದು ಒಂದು ರಕ್ಷಕ ಆತ್ಮವಾಗಿರಬಹುದಾ? ಆ ರಾತ್ರಿ ನಂತರ ಅದು ಮತ್ತೆ ಎಂದೂ ಕಾಣಿಸಲಿಲ್ಲ. ರಾತ್ರಿ 11 ಗಂಟೆ ಸಮಯದಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿ ಮನೆಗೆ ಹಿಂತಿರುಗಿ ಬಂದ. ಆತನು ತನ್ನ ಜಾಕೆಟ್ ತೆಗೆದು ನೀರು ಕುಡಿಯಲು ಕಿಚನ್ಗೆ ಹೋದ. ಆಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಕಪ್ಪು ನೆರಳು ಕಾಣಿಸುತ್ತೆ. ಅದು ಆತನ ಮೇಲೆ ಧುಮುಕಿ ಬಲವಂತವಾಗಿ ರೂಮ್ನೊಳಗೆ ಎಳೆದುಕೊಂಡು ಹೋಗುತ್ತೆ. ನಂತರ ಆತನು ಆ CCTV ಫುಟೇಜ್ ಅನ್ನ ತನ್ನ ಫ್ರೆಂಡ್ಸ್ಗೆ ತೋರಿಸಿದಾಗ ಆ ಮನೆಯಲ್ಲಿ ದೆವ್ವ ಇದೆ, ಆ ಮನೆ ಹಾಂಟೆಡ್ ಎಂದು ಅವರು ನಂಬಿದರು. ಇಂಡೋನೇಷಿಯಾದ ಬಾದುಮ್ನಲ್ಲಿ ಇಬ್ಬರು ಫ್ರೆಂಡ್ಸ್ ಮಧ್ಯರಾತ್ರಿ ಹಾಯಾಗಿ ಹೋಗ್ತಿರುವಾಗ ದೂರದಲ್ಲಿ ಒಂದು ಲೇಡಿಯನ್ನ ಗಮನಿಸಿದರು. ಯಾರೂ ಇಲ್ಲದ ಆ ಸ್ಥಳದಲ್ಲಿ ಅವಳು ಒಂಟಿಯಾಗಿ ಯಾಕಿದ್ದಾಳೆ ಎಂದು ಕ್ಯೂರಿಯಾಸಿಟಿಯಿಂದ ಅವರು ಬೈಕ್ ಸ್ಲೋ ಮಾಡಿದರು. ಆದ್ರೆ ಅದು ಅವರು ಮಾಡಿದ ದೊಡ್ಡ ತಪ್ಪು. ಯಾಕಂದ್ರೆ ಅವಳು ಮನುಷ್ಯಳಲ್ಲ ಎಂದು ಅವರಿಗೆ ಅರ್ಥವಾಗುತ್ತೆ. ಅವಳ ಸ್ಕಿನ್ ಬಹಳ ವಿಕೃತವಾಗಿತ್ತು ಮತ್ತೆ ತುಟಿಗಳು ಕಪ್ಪಾಗಿದ್ದವು. ಅವರು ಅವಳ ಕಡೆಗೆ ನೇರವಾಗಿ ನೋಡ್ತಿದ್ದಾಗ ಕಣ್ಣುಗಳು ಪ್ಯೂರ್ ವೈಟ್ ಕಲರ್ ಅಲ್ಲಿದ್ದವು. ಆ ದೃಶ್ಯ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಅವರು ಗಟ್ಟಿಯಾಗಿ ಕೂಗುತ್ತಾ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಅಲ್ಲಿಂದ ಓಡಿ ಹೋಗ್ತಾರೆ. ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಒಂದು ಗ್ರಾಮದಲ್ಲಿ ದಾರಿ ತಪ್ಪಿ ಹಾಳು ಬಿದ್ದ ಮನೆಗಳ ಮಧ್ಯೆ ಸಿಕ್ಕಾಕಿಕೊಂಡ. ರಾತ್ರಿ ಸ್ಟೇ ಮಾಡಲು ಸ್ಥಳಕ್ಕಾಗಿ ಹುಡುಕುತ್ತಿರುವಾಗ ಅವನ ಕ್ಯಾಮೆರಾ ವಿಂಡೋ ಮೂಲಕ ಒಂದು ವಿಚಿತ್ರ ಆಕಾರವನ್ನ ಕ್ಯಾಪ್ಚರ್ ಮಾಡುತ್ತೆ. ಅದರ ಮುಖ ಕಪ್ಪಾಗಿ ಮತ್ತೆ ಭಯಂಕರವಾಗಿತ್ತು. ಅದು ತನಗೆ ಮುಖಾಮುಖಿಯಾಗಿ ಬರುವವರೆಗೂ ತಿಳಿಯದೆ ಅವನು ಆ ಬಿಲ್ಡಿಂಗ್ ಕಡೆಗೆ ಹೋಗ್ತಾನೆ ಇದ್ದ. ತಾನು ಡೇಂಜರ್ ಝೋನ್ ಅಲ್ಲಿದ್ದೇನೆ ಎಂದು ಗ್ರಹಿಸಿ ಹೃದಯ ವೇಗವಾಗಿ ಬಡಿಯುತ್ತಿರುವಾಗ ತನ್ನ ಜೀಪ್ ಕಡೆಗೆ ಓಡಿದ. 9 ವರ್ಷಗಳ ಹಿಂದಿನ ವಿಡಿಯೋ ಇದು. ಒಂದು ಬಿಲ್ಡಿಂಗ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕುಳಿತುಕೊಂಡಿರುವಾಗ ಪಕ್ಕದ ಕುರ್ಚಿ ತನ್ನಷ್ಟಕ್ಕೆ ತಾನೇ ಕದಲುತ್ತೆ. ಗೊಂದಲಗೊಂಡು ಸುತ್ತಲೂ ನೋಡ್ತಿರುವಾಗ ಮತ್ತೆ ಕದಲುತ್ತೆ. ಭಯದಿಂದ ಎದ್ದು ನಿಂತಾಗ ಆ ಕುರ್ಚಿಗಳು ಯಾರೋ ತಳ್ಳಿದಂತೆ ಕೆಳಗೆ ಬಿದ್ದವು. ಪ್ಯಾನಿಕ್ ಆದ ಆತನು ಬಿಲ್ಡಿಂಗ್ ಹೊರಗಡೆ ಓಡಿ ಹೋಗಿ ತನ್ನ ಜಾಬ್ಗೆ ರಾಜೀನಾಮೆ ಮಾಡಿಬಿಡ್ತಾನೆ. ರಾತ್ರಿ ಹೊತ್ತು ಹೊರಗಡೆ ಹೋಗುವುದು ಯಾಕೆ ಸುರಕ್ಷಿತವಲ್ಲ ಎಂದು ಹೇಳಲು ಈ ವಿಡಿಯೋ ಒಂದು ಉದಾಹರಣೆ. ಒಬ್ಬ ವ್ಯಕ್ತಿ ಪಾರ್ಕ್ಗೆ ಹೋದಾಗ ಅಲ್ಲಿ ಒಂದು ಲೇಡಿ ಗೋಸ್ಟ್ ಕಾಣಿಸುತ್ತೆ. ಅವಳ ಮುಖ ಬಿಳಿಚಿಕೊಂಡಿತ್ತು. ಮತ್ತೆ ಆತನು ಭಯ ಪಡುವಂತೆ ಅವಳು ನೇರವಾಗಿ ಅವನ ಕಡೆಗೆ ಓಡಿದಳು. ಇಂತಹ ದೆವ್ವಗಳು ಬಹಳ ಡೇಂಜರ್ ಎಂದು, ಮನುಷ್ಯರನ್ನ ಮಾಯ ಮಾಡ್ತವೆ ಎಂದು ಅವಳು ಹತ್ರ ಬರೋದಕ್ಕೂ ಮುಂಚೆನೆ ಅವನು ಓಡಿ ಹೋದ. ಒಂದು ಹೋಟೆಲ್ CCTV ಕ್ಯಾಮೆರಾದಲ್ಲಿ ಒಂದು ವಿಚಿತ್ರ ಸೀನ್ ರೆಕಾರ್ಡ್ ಆಗುತ್ತೆ. ಮಧ್ಯರಾತ್ರಿ ಸಮಯದಲ್ಲಿ ಒಬ್ಬ ಮಹಿಳೆ AC ಕೆಲಸ ಮಾಡ್ತಿಲ್ಲ ಎಂದು ಕಂಪ್ಲೇಂಟ್ ಮಾಡಲು ಕೆಳಗಡೆ ಹೋಗ್ತಾಳೆ. ಮೆಟ್ಟಿಲುಗಳನ್ನ ಇಳಿಯುತ್ತಿರುವಾಗ ಒಂದು ಕಪ್ಪು ನೆರಳು ಇದ್ದಕ್ಕಿದ್ದಂತೆ ಅಡ್ಡ ಬರುತ್ತೆ. ಅದಕ್ಕೆ ಕ್ಲಿಯರ್ ಫೀಚರ್ಸ್ ಏನೂ ಇರಲಿಲ್ಲ, ಕೇವಲ ಒಂದು ಹೊಗೆಯಂತಹ ಆಕಾರ ಮಾತ್ರ ಇತ್ತು. ಆ ಆಕಾರ ಒಂದು ಸೆಕೆಂಡ್ ನಿಂತು ಅವಳನ್ನ ಹಿಂಬಾಲಿಸುವಂತೆ ವೇಗವಾಗಿ ಧುಮುಕಿ ಬಂದಿತ್ತು. ಭಯದಿಂದ ಅವಳು ತಿರುಗಿ ರೂಮ್ನೊಳಗೆ ಓಡಿದಳು. ನಡುಗುತ್ತಿರುವ ಕೈಗಳೊಂದಿಗೆ ತನ್ನ ಬ್ಯಾಗ್ಗಳನ್ನ ತೆಗೆದುಕೊಂಡು ಮಧ್ಯರಾತ್ರಿಯಲ್ಲೇ ಆ ಹೋಟೆಲ್ ಖಾಲಿ ಮಾಡಿ ಹೋಗಿಬಿಟ್ಟಳು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.